ಸರ್ಕಾರಕ್ಕೆ ಸರ್ಕಾರ ಸಮಾಜದ 187 ಕೋಟಿ ನುಂಗಿ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಖಂಡಿಸಿ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಲೂಟಿ ಖಂಡಿಸಿ ಡಿಸಿ ಕಚೇರಿಗೆ ಬಿಜೆಪಿ ಮಹಾನಗರ ಜಿಲ್ಲೆ ಎಸ್ಟಿ ಮೋರ್ಚಾ ವತಿಯಿಂದ ಮುತ್ತಿಗೆ ಹಾಕಲಾಗಿತ್ತು. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಮುದಾಯಗಳಿಗೆ ಮೀಸಲಿಟ್ಟ ಹಣವನ್ನು, ಅದರಲ್ಲಿಯೂ ಎಸ್ಟಿ ಸಮುದಾಯಕ್ಕೆ 187 ಕೋಟಿ ಹಣವನ್ನು ಲೋಕಸಭೆ ಚುನಾವಣೆಗೆ ಜೊತೆಗೆ ತನ್ನ ಗ್ಯಾರಂಟಿಗಳಿಗಾಗಿ ಲೂಟಿ ಮಾಡಿದ್ದನ್ನು ಖಂಡಿಸಿ ಮಹಾನಗರ ಜಿಲ್ಲೆ ಬಿಜೆಪಿ ಎಸ್ಟಿ ಮೋರ್ಚಾ ಖಂಡಿಸಿ ನಗರದ ಕೋರ್ಟ್ ವೃತ್ತದಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಿದರು. ರಾಜ್ಯ ಸರ್ಕಾರ ಕೂಡಲೇ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ನೀಡಲು ಒತ್ತಾಯಿಸಲಾಯಿತು. ಜೊತೆಗೆ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಬೆಲೆ ಏರಿಕೆಯಿಂದ ತೊಂದರೆ ಅನುಭವಿಸುತ್ತಿದ್ದು ರಾಜ್ಯ ಸರ್ಕಾರ ಕಣ್ಣು ಕಾಣದ ಹಾಗೆ ಆಗಿದೆ. ಇದನ್ನು ಬಿಜೆಪಿ ಸಹಿಸಲಾರದು ಎಂದು ಎಚ್ಚರಿಸಿದರು. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತನ್ನ ಮೋಸದ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿದೆ. ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡುವ ಮೂಲಕ ಸಮುದಾಯಗಳಿಗೂ ಮೋಸ ಮಾಡಿ ಕೇವಲ ತಮ್ಮ ಅಧಿಕಾರಕ್ಕಾಗಿ ಸರ್ಕಾರ ನಡೆಸುವಂತ ಈ ಸರ್ಕಾರ ನೈತಿಕತೆ ಕಳೆದುಕೊಂಡಿದೆ. ಕಾರಣ, ಇಂತಹ ನೈತಿಕತೆ ಇಲ್ಲದ ಸರ್ಕಾರ ವಜಾಗೊಳಿಸುವ ಮೂಲಕ ರಾಜ್ಯಕ್ಕೆ ನ್ಯಾಯ ಒದಗಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಜಯ್ ಕಪ್ಪಡ್ಕರ್, ವಿಜಯಾನಂದ್ ಶೆಟ್ಟಿ, ದತ್ತಮೂರ್ತಿ ಕುಲಕರ್ಣಿ, ಮಹಾನಗರ ಜಿಲ್ಲಾ ಎಸ್ಟಿ ಮೋರ್ಚಾ, ಕುಡನ್ಲಿಕ್ ತಳವಾರ್, ಬಸವರಾಜ್ ಮುತ್ತಳ್ಳಿ, ಬಸವರಾಜ್ ಗರಗ್, ಸುನಿಲ್ ಮೋರೆ, ಮೋಹನ್ ರಾಮದುರ್ಗ್, ಮಂಜುಳಾ ಅಕ್ಕೂರ್, ಸುಮಿತ್ರಾ ಬಡ್ಗೇರ್, ಕವಿತಾ ನಾಯ್ಕರ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಯಾವ ಪರಿ ದಿವಾಳಿ ಆಗೈತೆ ಅಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಗಮಗಳಿಗೆ, ಅದರಲ್ಲಿಯೂ SC ST ನಿಗಮಗಳಿಗೆ ಇತ್ತಂತಹ ಅನುದಾನವನ್ನು ತಮ್ಮ ಎಲೆಕ್ಷನ್ ಪ್ರಚಾರಕ್ಕಾಗಿ ದುರುಪಯೋಗ ಮಾಡುವಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಇವತ್ತು ಏನಾಗಿತ್ತು ಅಂತಂದರೆ, ಬಡವರ ಏಳಿಗೆ, SC ST ಜನರ ಏಳಿಗೆಗಾಗಿ ಎಲ್ಲ ಸರ್ಕಾರಗಳು ಇವತ್ತು ಒಳ್ಳೆಯ ಒಂದು ಅವ್ರಿಗೆ ಹುಮ್ಮಸ್ಸು ತುಂಬುವ ಮೂಲಕ ಒಂದು ಮೇಲೆತ್ತುವ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಅಂತಹ ಬಡವರ ನಿಗಮ, ಬಡವರ ಅನುದಾನ ಇರಲಿ, ಅದರ ಅಭಿವೃದ್ಧಿ ಅನುದಾನ ಇರಲಿ, ಎಲ್ಲವನ್ನು ಅನುದಾನವನ್ನು ಲಪಟಾಯಿಸುವ ಮೂಲಕ ಇವತ್ತು ತಮ್ಮ ಸರ್ಕಾರ ನಡೆಸುವಂಥ ನೈತಿಕತೆಯನ್ನು ಹೊಂದಿರುವಂಥ ಈ ಸರ್ಕಾರ ನಡೆಯುವಂಥ ನೈತಿಕತೆಯನ್ನು ಹೊಂದಿಲ್ಲ. ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಅವರು ನೈತಿಕತೆಯನ್ನು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು SC ಮತ್ತು ST ನಿಗಮದಿಂದ ಲೂಟಿ ಮಾಡಿದಂಥ ಹಣವಾದ ಇದನ್ನು ತಮ್ಮ ಮೈ ಮೇಲೆ ತಗೊಂಡು ಇವತ್ತು ಅವ್ರಿಗೆ ಎಲ್ಲ ಸಮುದಾಯಕ್ಕೆ ಇವತ್ತು ಸ್ವಾರಿಯನ್ನು ಕೇಳುವ ಮೂಲಕ, ಅವರಿಗೆ ಕ್ಷಮೆ ಕೇಳುವ ಮೂಲಕ ಇವತ್ತು ನಾವು ಮಾಡಿದಂಥ ನೈತಿಕ ಇದೊಂದು ಕೆಲಸ ಇದು ಜನರು ಒಪ್ಪಂಗಿಲ್ಲ. ಕೂಡಲೇ ಈ ನೈತಿಕವನ್ನು ಒಟ್ಟು ಕೂಡಲೇ ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ, ಇಷ್ಟಪಡ್ತೀನಿ ನಾನು. ಇವತ್ತಿನ ದಿನ ರಾಜ್ಯದಂತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಭ್ರಷ್ಟಾಚಾರ, ಇವತ್ತೇನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿ ಇಟ್ಟಂಥ 187 ಕೋಟಿ ರೂಪಾಯಿಯನ್ನು ಬೇರೆ ಬೇನಾಮಿ ಖಾತೆಗಳಿಗೆ ಅವನು ವರ್ಗಾಯಿಸಿ ಮೊನ್ನೆ ನಡೆದಂಥ MP ಇಲೆಕ್ಷನ್ದಲ್ಲಿ ಆ ರೊಕ್ಕವನ್ನು ಬಳಸ್ಕೊಂಡಿದ್ದ ಸಂಬಂಧ ರಾಜ್ಯದಂತ ಹೋರಾಟ ಮಾಡ್ತಾಯಿದ್ದೇವೆ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದೈತಿ, ಅವಾಗಿಂತ ಇವತ್ತು SC ST ಸಂಬಂಧಿತ ರೊಕ್ಕವನ್ನು ಎಲ್ಲ ನಿಗಮದ ರೊಕ್ಕ ತಕ್ಕೊಂತ ತಮಗೆ ಬೇಕಾದಂಗೆ ಇವತ್ತನ್ನು ರೊಕ್ಕವನ್ನು ಲೂಟಿ ಮಾಡ್ಕೊತ ಹೊಂಟಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಹಿಂದೆ ಸರ್ಕಾರ ಬಂದ ತಕ್ಷಣ 11,000 ಕೋಟಿ ರೂಪಾಯಿಯನ್ನು ಇವತ್ತು SC ST ಅಮೌಂಟವನ್ನು ತೊಗೊಂಡು, ಈಗ 187 ಕೋಟಿ ರೂಪಾಯಿಯನ್ನು ಇವತ್ತು ತೊಗೊಂಡು ಅದನ್ನು MP ಇಲೆಕ್ಷನ್ಗೆ ದುರುಪಯೋಗ ಪಡಿಸ್ಕೊಂಡು ಆ ರೊಕ್ಕದಾಗ ಇವತ್ತು ನಮ್ಮ ಧಾರವಾಡದಾಗ 20 ಕೋಟಿ ರೂಪಾಯಿ ಇವತ್ತು ನಮ್ಮ ಧಾರವಾಡದಾಗೂ ಆ ರೊಕ್ಕ ಬಂದೈತಿ. ಏನು ಇವತ್ತು ನಾವು ಡೈನಾಮಿಕ್ ಅಂತ ಹೇಳ್ತಾರೆ, ನಾವು ಸಚಿವ ಅಂತ ಹೇಳ್ಕೋತಾರೆ. ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ, ಆ ರೊಕ್ಕದಾಗ ಅವರು ಭಾಗಿದವರು. ಇವತ್ತು 20 ಕೋಟಿ ರೂಪಾಯಿ ಏನು ನಮ್ಮ ಧಾರವಾಡದ ರೊಕ್ಕ ಸಿಕ್ತು, ಅದು ವಾಲ್ಮೀಕಿ ನಿಗಮದ ಅಂತ ಬೇನಾಮಿ ತೊಗೊಂಡಂಥ ರೊಕ್ಕದಾಗ 20 ಕೋಟಿ ರೂಪಾಯಿ ನಮ್ಮ ಧಾರವಾಡಕ್ಕೂ ಆ ರೊಕ್ಕ ಬಂದೈತಿ. ಸಂಪೂರ್ಣವಾದ ತನಿಖೆ ಆಗಬೇಕು. ಇವತ್ತು ಒಬ್ಬ ಕಳ್ಳ ತುಡುಗು ಮಾಡಿದರೆ ಆ ಕಳ್ಳನ ನಾವು ರೊಕ್ಕ ಜಪ್ತಿ ಮಾಡ್ಕೊಂಡ್ರೆ ಕಳ್ಳನ ನಾವು ಬಿಟ್ಟು ಬಿಡೋದಿಲ್ಲ, ಆ ಕಳ್ಳನ ಅರೆಸ್ಟ್ ಮಾಡ್ತೀವಿ. ಇವತ್ತು 180 ಕೋಟಿ ಆಗೋನಾದ್ರೆ ಇವತ್ತು ಒಬ್ಬ ಯಾರನ್ನೂ ಹೋಯ್ತಲ್ಲ ಅರೆಸ್ಟ್ ಮಾಡಿಲ್ಲ. ಮತ್ತು ಇವತ್ತು ನಾಗೇಂದ್ರನ
ಸಹಚಾರರು ಇವತ್ತು ಏನು ಕೋರ್ಟಿನಾಗ ಸಾಕ್ಷಿ ಹೇಳಕ್ಕೆ ಹೋಗಿದ್ದಾರೆ ಅವರಿಗೆ ದಮ್ಮು ಕೊಡೋದು ಹೊಡೆಯುವಂಥ ವ್ಯವಸ್ಥೆಯನ್ನು ನಿನ್ನೆ ನಾವು ನಿಮ್ಮ ಮೀಡಿಯಾದಾಗ ನಾನು ನೋಡಿದ್ದೇವೆ. ಇಂಥರ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯೊಳಗೆ ಏನು ಕಾಂಗ್ರೆಸ್ದೊಳಗೆ ನಮಗೆ ಬೆಲೆ ಐತಿ. ಓಟ್ ಹಾಕೋಕ್ಕಷ್ಟು ಉಪಯೋಗ ಮಾಡ್ತೈತಿ ಕಾಂಗ್ರೆಸ್ದವರು. ಇವತ್ತಿನವರೆಗೂ ನಮಗೆ ಏನು ಮಾಡಿಲ್ಲ. ಇಟ್ಟಂಥ ಬಸವರಾಜ ಬೊಮ್ಮಾಯಿನ ಸರ್ಕಾರದಾಗ ಬಂದು 150 ಕೋಟಿ ರೂಪಾಯಿ ಇಟ್ಟಂಥ ಮೀಸಲು ಹಣ ತಾವು ತೊಗೊಂಡ್ಕಾರೆ ಇದು ಇಲೆಕ್ಷನ್ ಮಾಡ್ಕೊಂಡ್ಕಾರೆ. ಇವತ್ತು ರೊಕ್ಕ ಬೇನಾಮಿಯಾಗಿ ಆಸ್ತಿ ರೊಕ್ಕ ಲೂಟಿ ಮಾಡ್ತಾ ಇದ್ದಾರೆ. ಅಂಥ ಸರ್ಕಾರ ವಿರುದ್ಧ ಇವತ್ತು ನಾವು DC ಆಫೀಸ್ ರಾಜ್ಯ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳನ್ನು ಹಾಕೋತಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮೊಂದು ಹೇಳ್ತೀನಿ, ನೀವು ಎಲ್ಲಿ ಮಠ SC ST ಜನರ ರೊಕ್ಕ ನೀವು ತಿಂತೀರೋ ಅಲ್ಲಿ ಮಠ ನೀವು ನಿಜವಾಗಿ ಇವತ್ತು ದಲಿತರ ಓಟಿನ ಮೇಲೆ ನೀವು ಅಧಿಕಾರ ಮಾಡತ್ತೀರಿ. ಅದು ನಿಮ್ಮ ದಲಿತರಿಂದ ಯಾವುದು ನಿಮ್ಮಿಂದ ಹೆಲ್ಪ್ ಆಗಿಲ್ಲ. ಇವತ್ತು ಅವ್ರು ಇಟ್ಟಂಥ ಅಮೌಂಟ್ ನೀವು ತೊಗೊಂಡ್ಕಾರ ನಿಮ್ಮ ಏನೋ ಒಂದು ನಾ 7 ಸೀಟ್ ತೊಗೊಂಡ್ಯಾ 6 ಸೀಟ್ ಗೆದ್ದು ಅಂತಕ್ಕಾರ ಏನು ನೀವು ಇವತ್ತು ಮರ್ಯಾತಿರಲ್ಲ. ಕರ್ನಾಟಕ ಜನ SC ST ಜನ ನಿಮ್ಮ ಬರುವಂಥ ದಿನದಲ್ಲಿ ನಿಮಗೆ ನಾವು ಮುಂದೆ ಬರುವಂಥ ದಿನದಲ್ಲಿ ನಿಮ್ಮ ಪಾಠ ಕಲಿಸ್ತೇವೆ ಅಂತ ನಿಮಗೆ ಹೇಳ್ತೇವೆ ಅಂತ ಹೇಳ್ಕೊತಿದ್ದೇವೆ. Perfect selection for a lifetime relation. Dharwarkar Lawn Hall. Good and beautiful hall. Let's celebrate your parties and events. Dharwarkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security. Parking available. Memorable most visit Dharwarkar Lawn Hall. Near Patrapajja Mata, Yadwad Road, Dharwad. Contact 9448359741. 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.